ಮಹಿಷಾಸುರನೆಂದರೇನು, ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ತ್ರಿಮೂರ್ತಿಗಳೇ ಹೆದರಿ ಅದೃಶ್ಯರಾಗುತ್ತಿದ್ದರು. ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರು. ಅಂತಹ ಮೂರು ಲೋಕದ ಗಂಡನನ್ನು ಯಾರು ಕೊಂದವರು? ಕೇವಲ ಒಂದು ಹೆಣ್ಣು. ಏನಂದೆ? ಸತ್ಯ ಮಹಿಷಿ, ಸತ್ಯ. ನಿನ್ನ ಅಣ್ಣನನ್ನು ಸಂಹರಿಸಬೇಕೆಂದು ದೇವತೆಗಳೆಲ್ಲ ಸೇರಿ ಅಪೂರ್ವ ಸೌಂದರ್ಯವತಿಯಾದ ಒಂದು ಹೆಣ್ಣನ್ನು ಸೃಷ್ಟಿಸಿ ಅವಳಿಗೆ ತಮ್ಮ ಎಲ್ಲ ಶಕ್ತಿಗಳನ್ನು ಧಾರೆರೆದು ಯುದ್ಧಕ್ಕೆ ಕಳುಹಿಸಿದರು. ಆ ತ್ರಿಪುರ ಸುಂದರಿಯೇ ನಿನ್ನ ಅಣ್ಣನನ್ನು ಸಂಹರಿಸಿದವಳು. ಅಣ್ಣ, ಕಡೆಗೂ ನಿನ್ನ ಸಹೋದರಿಯನ್ನು ಏಕಾಂಗಿಯಾಗಿ ಬಿಟ್ಟು ಹೊರಟೇ ಹೋದೆಯ? ತ್ರಿಮೂರ್ತಿಗಳನ್ನೇ ಹೆದರಿಸಿದಂತಹ ಧೀರ ನೀನು ಕೇವಲ ಒಂದು ಹೆಣ್ಣಿನಿಂದ ಹತನಾದೆಯ? ಅಯ್ಯೋ, ಏನಾಯ್ತು ನಿನ್ನ ಪೌರುಷ? ಎಲ್ಲಿ ಹೋಯಿತು ನಿನ್ನ ಅದ್ಭುತ ಶಕ್ತಿ? ಅಣ್ಣ, ನಿನ್ನನ್ನು ಹೊಂಚು ಹಾಕಿ ಸಾಯಿಸಿದ ದೇವತೆಗಳನ್ನು ಸಾಯಿಸದಿದ್ದರೆ ನಾನು ನಾನು ಮಹಿಷಿಯೇ ಅಲ್ಲ. ಮಹಿಷಿ, ದೇವತೆಗಳು ಸಾವನ್ನು ಗೆದ್ದವರು. ಅವರನ್ನು ನೀನು ಎದುರಿಸಬೇಕಾದರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ಮೊದಲು ನೀನು ಬ್ರಹ್ಮದೇವನಿಂದ ಸಾವಿಲ್ಲದಂತೆ ವರವನ್ನು ಪಡೆದುಕೋ. ಅನಂತರ ಸುರರನ್ನು ಸೋಲಿಸಿ ನಿನ್ನ ಸೇವಕರನ್ನಾಗಿಟ್ಟಿಕೊಳ್ಳಬಹುದು. ಮೊದಲು ತಪಸ್ಸು, ಆ ನಂತರ ಶತ್ರುನಾಶ. ಭೃಶುಂಡಿಯ ಮಾತಿನಂತೆ ಮಹಿಷಿಯು ಬ್ರಹ್ಮದೇವನಲ್ಲಿ ಘೋರವಾದ ತಪಸ್ಸನ್ನು ಆಚರಿಸಿದಳು. ಆನಂತರ ಬ್ರಹ್ಮದೇವ ಪ್ರಕಟನಾಗಿ ಅವಳು ಕೇಳಿದಂತಹ ವರವನ್ನು ಕೊಡುವ ಸನ್ನಿವೇಶವೇ ಇದು. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನಾದರೂ ಕೇಳು. ನೀನು ಸಾವಿಲ್ಲದ ವರವನ್ನಂತೂ ಕೊಡಲಾರೆ. ಇಂತಹವರಿಂದ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದರೂ ಕೊಡುವೆ ತಾನೇ? ಇಲ್ಲ ಎನ್ನಬಾರದು. ಖಂಡಿತವಾಗಿಯೂ ಕೊಡುತ್ತೇನೆ. ಹರಿಹರರಿಂದ ಒಬ್ಬ ಬಾಲಕ ಜನಿಸಿ ಆ ಬಾಲಕನಿಂದ ನನಗೆ ಸಾವು ಬರಬೇಕು. ತಥಾಸ್ತು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯಾ? ಹರಿಯೂ ಗಂಡು ಹರನೂ ಗಂಡು, ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಸಂಹರಿಸುವುದೆಂದರೇನು? ನನಗಿನ್ನು ಸಾವಿಲ್ಲ, ನನಗಿನ್ನು ಮರಣವಿಲ್ಲ. ವಿಚಿತ್ರವಾಗಿ ವರವನ್ನು ಬೇಡಿದಂಥ ಮಹಿಷಿಯ ಕಂಡು ದೇವತೆಗಳೆಲ್ಲ ಬೆಪ್ಪಾದರು. ಅಯ್ಯೋ, ಇನ್ನು ಮಹಿಷಿಯಿಂದ ನಮ್ಮನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲವೇ? ಹರಿಯೂ ಗಂಡು ಹರನೂ ಗಂಡು, ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೇ? ಆ ಶಿಶುವು ಮಹಿಷಿಯ ಸಂಹಾರ ಮಾಡುವುದೇ ಎಂದು ಬೇಸತ್ತ ದೇವತೆಗಳಿಗೇನು ಗೊತ್ತು? ಜಗತ್ನಾಟಕ ಸೂತ್ರಧಾರಿಯಾದಂಥ ಶ್ರೀಹರಿ ಮೋಹಿನಿಯ ಅವತಾರವನ್ನು ತಾಳಿದಂಥ ಮಹಾಪ್ರಭು ಆತ ಮತ್ತೆ ಮೋಹಿನಿಯ ಅವತಾರವನ್ನು ತಾಳಿ ಶಿವನೊಂದಿಗೆ ಸೇರಿ ಹರಿಹರ ಪುತ್ರನಾದ ಮಣಿಕಂಠನಿಗೆ ಜನ್ಮವಿಟ್ಟನು. ದುಷ್ಟ ದೈತ್ಯ ಕುಲವೈರಿ ಮಹಿಷಿ